ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕಂತೂ ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಚಾಯನ ಇದಕ್ಕೆ ಕರ್ಕೊಂಡು ಬಂದುಬಿಟ್ಟಿರ್ತಾರೆ ಸ್ಟೇಷನಲ್ಲಿ. ಇನ್ಸ್ಪೆಕ್ಟರ್ ಕೂಡ ಅದನ್ನೇ ನೋಡ್ತಾ ಇರ್ತಾರೆ. ಸರ್ ಇವಳೇ ನನ್ನ ದುಡ್ಡನ್ನ ಕದ್ದು ಮೋಸ ಮಾಡ್ಕೊಂಡು ಹೋಗಿರೋದು, ನಾವು ಬಿಡಬೇಡಿ ಸರ್, ನಮ್ಮ ದುಡ್ಡು ನಮಗೆ ವಾಪಸ್ ಬೇಕು ಅಂತ ಹೇಳಿದಾಗ, ಇಲ್ಲ ಸರ್ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಯಾಕೆ ಇವ್ರ ದುಡ್ಡನ್ನ ಕದೀಲಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಚಾಯ ಕಡೆ ಲಾಯರು ಕೂಡ ಬರ್ತಾರೆ. ಆಗ ಸರ್ ಇವರು ತುಂಬ ಒಳ್ಳೆಯವರು ಸರ್, ಇವ್ರು ಹಾಗೆಲ್ಲ ಮಾಡಿರೋದಿಲ್ಲ, ಸುಮ್ಮನೆ ಕೇಸ್ ಹಾಕಿದ್ದಾರೆ ಸರ್ ಅಂತ ಹೇಳಿದಾಗ, ಸರ್ ಸುಮ್ಮನೆ ನಾವು ಯಾರ ಮೇಲೆ ಯಾಕೆ ಕೇಸ್ ಹಾಕೋಣ ಸರ್, ನಾವು ಅವತ್ತು ದುಡ್ಡು ಕಳೆದೋಗ್ಲೇ ಬಂದು ನಮ್ಮ ಅಪ್ಪ ಮತ್ತು ನಾವು ಇಬ್ಬರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ ತಾನೆ, ಇವಳೇ ಸರ್ ನನ್ನ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗಿರೋದು, ಆ ದುಡ್ಡು ಎತ್ಕೊಂಡು ಹೋದಾಗಿಂದ ನಂಗೆ ತಿನ್ನೋದಕ್ಕೆ ಅನ್ನಕ್ಕೂ ಗತಿ ಇಲ್ಲದೆ ಬೀದಿ ಭಿಕ್ಷೆ ಬಿಡ್ಕೊಂಡು ಬದುಕಿದ್ದೀನಿ ಸರ್, ನಾನು ಮಾತ್ರ ಇವ್ರು ದುಡ್ಡು ಬೇಕು, ಇವ್ಳು ದುಡ್ಡು ಕೊಡದೆ ಹೋಗೋಗಿಲ್ಲ ಸರ್ ಅಂತ ಹೇಳಿದಾಗ, ಏಯ್ ನಿಮಗೆ ತಲೆಗೆಲೆ ಕೆಟ್ಟಿದ್ಯಾ ಹೇಗೆ, ನಾನು ಯಾಕೆ ನಿನಗೆ ಮೋಸ ಮಾಡ್ತೀನಿ, ನೀನು ಯಾಕೆ ನನಗೆ ದುಡ್ಡು ಕೊಡ್ತೀಯಾ ಅಂತ ಹೇಳಿ ಕೇಳ್ತಾರೆ. ಏಯ್ ಮುಚ್ಚೆ ಬಾಯಿ, ದುಡ್ಡನ್ನ ಕತ್ಕೊಂಡು ಹೋಗ್ಬಿಟ್ಟು ಇವಾಗ ಬಂದು ಎದುರುವಾದ ಮಾಡ್ತಾ ಇದೆಯಾ, ನನ್ನ ಕಳ್ಳಿ ಅಂದರೆ ಸುಮ್ಮನೆ ಇರೋದಿಲ್ಲ ನೋಡು ಅಂತ ಹೇಳಿದಾಗ, ಕಳ್ಳಿ ಅಂದರೆ ಇನ್ನೇನೆ ಅಂತಾರೆ ನಾಯಿ ಅಂತ ಹೇಳಿ ಹೊಡಿದಕ್ಕೆ ಹೋಗ್ತಾಳೆ. ರೀ ಮುಚ್ಚಮ್ಮ ಬಾಯಿ, ಏನಮ್ಮ ನೀವೇ ಜಗಳಾಡ್ತಾ ಇದ್ದೀರಾ, ಹಾಗಿದ್ರೆ ನಾನೇ ಯಾಕೆ ಬೇಕು ಅಂತ ಹೇಳಿದಾಗ, ನೋಡಿ ಸರ್ ಮತ್ತೆ ಮೋಸ ಮಾಡಿ ದುಡ್ಡು ಕತ್ಕೊಂಡೋಗಿ ಇವಾಗ ಎಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ, ನೋಡಿ ಸರ್ ನಾನು ಯಾವ ದುಡ್ಡನ್ನು ಕತ್ಕೊಂಡೋಗಿಲ್ಲ, ನಾನು ಕೆನಡಾದಲ್ಲಿರೋದು, ನಾನೊಬ್ಳು ಬಿಸ್ನೆಸ್ ಮ್ಯಾನ್, ಇವಾಗ ಇಲ್ಲಿ ಪ್ರಾಪರ್ಟಿ ತೊಗೊಳೋದಕ್ಕೆ ಅಂತ ಹೇಳಿ ಬಂದಿರೋದು, ಇವಾಗ ನೋಡಿದ್ರೆ ಇಷ್ಟೆಲ್ಲ ಮಾಡಿದ್ರೆ ನಂಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್, ನನಗೆ ಎಮರ್ಜೆನ್ಸಿ ಕೆಲಸಗಳಿದೆ, ನಾನು ಲೋನ್ಗೆ ಬೇರೆ ಅಪ್ಲೈ ಮಾಡಿದ್ದೀನಿ, ನನ್ನ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದಾಗ, ಓ ನೋಡಿದ್ರೆ ಸರ್ ಇಲ್ಲಿಂದ ದುಡ್ಡನ್ನ ಕತ್ಕೊಂಡು ಹೋಗಿ ಕೆನಡಾದಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಇವಳು ಬಿಸ್ನೆಸ್ ಬೇರೆ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾಳೆ, ದುಡ್ಡು ನಂದು ಸರ್, ನಂದು ಹೀಗೆಲ್ಲ ಮಾಡಿದ್ದಾಳೆ ಸರ್, ಇವಳು ಮೋಸ ಮಾಡಿದ್ದಾಳೆ ಸರ್ ಅಂತ ಹೇಳಿದಾಗ, ನನಗೆ ಯಾಕೆ ಸರ್ ಇವ್ರು ಸುಮ್ಮನೆ ದುಡ್ಡು ಕೊಡ್ತಾರೆ, ಅದಕ್ಕೆ ಏನು ಪ್ರೂಫ್ ಇದೆ ಕೇಳಿ, ಸುಮ್ಮನೆ ನನ್ನ ಮೇಲೆ ಹಾಕಿದ್ದಾರೆ ಎಲ್ಲ ಆಪಾದನೆ ಹೊರಿಸ್ತಾ ಇದ್ದಾರೆ ಅಂತ ಹೇಳಿದಾಗ, ನಾನೇನು ವಿಕ್ಟಿಮ್ ಅಲ್ಲ, ನೀನೇ ವಿಕ್ಟಿಮು, ಸುಮ್ಮನೆ ನಿಂತ್ಕೊಳೆ ಅಂತ ಹೇಳಿ ಮನೋಜ್ ಕೂಡ ಬೈತಾ ಇರ್ತಾನೆ. ರೀ ಸುಮ್ಮನೆ ಸಮಾಧಾನ ಮಾಡ್ಕೊಳ್ರಿ, ನೋಡ್ರಿ ನೀವೇ ಬಂದಿದ್ದೀರಾ, ಇವಾಗ ನೀವು ಒಪ್ಕೊಂಡು ಈ ದುಡ್ಡನ್ನ ಕೊಟ್ಟರೆ ಸರಿ, ಸರ್ ನಾನೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಸರ್ ದುಡ್ಡು ಕೊಡಬೇಕು, ನಾನೇನು ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಅಂತ ಬಂದಿದೆ, ನನಗೆ ಬಿಸ್ನೆಸ್ ಇದೆ ಸರ್, ನಾನು ಲೋನಿಗೆಲ್ಲ ಅಪ್ಲೈ ಮಾಡಿದ್ದೀನಿ, ಹೋಗಬೇಕು, ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದಾಗ, ನೋಡಿದ್ರಾ ನಮ್ಮ ಹತ್ರ ದುಡ್ಡನ್ನ ಕತ್ಕೊಂಡು ಹೋಗಲು ಬಿಸ್ನೆಸ್ ಮಾಡಿದ್ದಾಳೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು, ಅವಳೇ ಹೇಳ್ತಾ ಇದ್ದಾಳಲ್ವಾ ಅಂತ ಹೇಳಿದಾಗ, ನಮ್ಮ ದುಡ್ಡು ಬೇಕು ಸರ್ ಅಂತ ಹೇಳಿ ಹೇಳ್ತಾಳೆ. ಏನು ಸಾಕ್ಷಿ ಇದೆ ನಿನ್ನ ಹತ್ರ, ಏನು ಸಾಕ್ಷಿ ಇದೆ ಅಂದರೆ ನನ್ನ ಅಕೌಂಟಿಂದ ನಿನ್ನ ಅಕೌಂಟಿಗೆ ದುಡ್ಡು ಬಂದು ಸೇರುತ್ತೆ ಅಂತ ಹೇಳಿ ಹೇಳ್ತಾಳೆ. ಆಗ ಅದು ಅಂತ ಹೇಳಿ ಸುಮ್ಮನೆ ನಿಂತ್ಕೋತಾಳೆ. ಹೌದಲ್ಲ ಸರ್, ಇವಾಗ ಪ್ರೂಫ್ ಇದೆ ಅಲ್ವಾ ಸರ್, ಸುಮ್ಮನೆ ಯಾರು ಸರ್ ನನ್ನ ಅಕೌಂಟಿಂದ ನಿನ್ನ ಅಕೌಂಟಿಗೆ ದುಡ್ಡು ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ, ಇವಾಗ ಇವ್ರ ಅಕೌಂಟಿಗೆ ದುಡ್ಡು ಬಂದಿದೆ ಅಂದರೆ ಇವ್ರ ಪರ್ಮಿಷನ್ ಕೊಟ್ಟೆ ತಾನೇ ಬಂದಿರುತ್ತೆ, ಅದು ಹೇಗೆ ಸುಮ್ಮನೆ ಬರುತ್ತೆ ಅಂತ ಹೇಳಿದಾಗ, ಇಲ್ಲ ಸರ್ ಇವಳನ್ನ ನಾನು ತುಂಬ ನಂಬಿದ್ದೆ ಸರ್, ಇವಳು ನಂಬಿಸ್ಬಿಟ್ಟು ನನ್ನ ಮೋಸ ಮಾಡಿದ್ದಾಳೆ ಸರ್, 27 ಲಕ್ಷ ಸರ್ ನಮ್ಮ ಅಪ್ಪನ ಹತ್ರ ಇಸ್ಕೊಂಡಿದ್ದು ಸರ್ ಅಂತ ಹೇಳಿದಾಗ, ನೋಡಮ್ಮ ಎಲ್ಲ ಕಡೆಯಿಂದಲೂ ನೀನೇ ಇದನ್ನೆಲ್ಲ ತೊಗೊಂಡಿರೋದು ಅಂತ ಪ್ರೂವ್ ಆಗ್ತಾ ಇದೆ ಕಣಮ್ಮ, ಈಗೆಲ್ಲ ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ, ನೋಡು ಮೊದಲು ನೀನು ಅವ್ರ ದುಡ್ಡು ನಾವು ವಾಪಸ್ ಕೊಡೋದಕ್ಕೆ ಯೋಚನೆ ಮಾಡು, ನಾನು ಯಾಕೆ ಸರ್ ದುಡ್ಡು ಕೊಡಬೇಕು, ನಾನೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಇವ್ರಿಗೆ ದುಡ್ಡು ಕೊಡಬೇಕು, ಇವ್ರೇನು ಚಿಕ್ಕ ಮಗುನ ಸರ್, ಇವ್ರ ಅಕೌಂಟಿಂದ ನನ್ನ ಅಕೌಂಟಿಗೆ ದುಡ್ಡು ಬರೋ ಥರ ಮಾಡೋದಕ್ಕೆ ಇವರೇ ಪರ್ಮಿಷನ್ ಮೇಲೇ ಸೈನ್ ಮಾಡಿದ್ದಾರೆ, ಮೊದಲು ಅವ್ರನ್ನ ಕೇಳಿ ಅಂತ ಹೇಳಿದಾಗ, ಮನೋಜ್ ನೀನೇನಾದರೂ ಯಾವುದಾದ್ರೂ ಬ್ಯಾಂಕ್ ಪೇಪರ್ಸ್ಗಳ ಮೇಲೆ ಸೈನ್ ಮಾಡಿದ್ಯಾ ಅಂತ ಹೇಳಿದಾಗ, ಅದು ರೋಹಿಣಿ ಆವಾಗ ಏನೋ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ ಒಂದು ಸ್ವಲ್ಪ ಪೇಪರ್ಸಿಗೆ ಸೈನ್ ಮಾಡಿದ್ದೆ. ಏಯ್ ಮನೋಜ್ ನಿಮ್ಗೇನಾದರೂ ತಲೆಗೆಲೆ ಕೆಟ್ಟಿದೆಯಾ ಹೇಗೆ, ಹೋಗಿ ನಿಮ್ಮ ಪೇಪರಿಗೆ ಬ್ಯಾಂಕ್ ಪೇಪರ್ಗಳಿಗೆ ಸೈನ್ ಮಾಡಿಬಿಟ್ಟು ಬೇರೆಯವ್ರಿಗೆ ಕೊಡ್ತಾರೆ ಅಂದರೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ರೋಹಿಣಿ ಅದೆಲ್ಲ ಗೊತ್ತಾಗಲಿಲ್ಲ ರೋಹಿಣಿ, ನಂಬಿಬಿಟ್ಟಿದ್ದೆ ಅವಳನ್ನ ಅಷ್ಟೊಂದು ಅಂತ ಹೇಳಿದಾಗ, ಹೇಗೆ ಸರ್ ನೀವು ಹಾಗೆಲ್ಲ ಮಾಡಿದ್ರಿ, ನಂಬಿಕೆ ಸರ್ ನಂಬಿಕೆ, ಇವಳು ನನ್ನ ಜೊತೆ ಅಷ್ಟು ಚೆನ್ನಾಗಿ ನಂಬಿಕೆಯಿಂದ ಇದ್ಲು, ಅದಕ್ಕೆ ನಾನು ಆ ಥರ ಮಾಡಿದ್ದು ಅಂತ ಹೇಳಿದಾಗ, ಹೇಗೆ ಮೇಡಮ್ ಅವ್ರ ಹತ್ರ ನೀವು ಈ ಥರ ಎಲ್ಲನೂ ಮೋಸ ಮಾಡ್ಕೊಂಡು ದುಡ್ಡು ತೊಗೊಂಡು ಹೋಗೋದಕ್ಕೆ ಸಾಧ್ಯ, ಸರ್ ಏನು ಸರ್ ನೀವು ನನ್ನನ್ನೇ ಆರೋಪಿ ಥರ ನೋಡ್ತಾ ಇದ್ದೀರಾ, ನೀವು ಈ ಥರ ಎಲ್ಲ ಮಾತಾಡ್ತಾ ಇರೋದು ನೋಡ್ತಾ ಇದ್ದರೆ ನೀವೇ ದುಡ್ಡು ಎತ್ತಿರೋದು ಅಂತ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಮೇಡಮ್, ಮೊದಲಿದ್ದೇನೆ ಅಲ್ಲ ಅಂತ ಹೇಳಿದಾಗ, ನೋಡಿ ಅವರು ನನ್ನ ಜೊತೆ 6 ತಿಂಗಳು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇತ್ತು, ಅಲ್ಲಿಗೆ ದುಡ್ಡು ಸೆಟ್ಲಾಯಿತು ಅಂತ ಹೇಳ್ತಾರೆ. ಏನಮ್ಮ ಒಂದು ಹೆಣ್ಣು ಹೆಂಗ್ಸಾಗಿ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ, ನಾಚಿಕೆ ಆಗಲ್ವಾ ನಿನಗೆ, ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇತ್ತು ಅಂತಂದಿದ್ರೆ ಇದ್ರ ಕಥೆನೇ ಬೇರೆ ಆಗ್ತಿತ್ತು ಅಂತ ಹೇಳ್ತಾರೆ. ಆಗ ಸರ್ ಏನು ಸರ್ ಈ ಹುಡುಗಿ ಹೀಗೆಲ್ಲ ಮಾತಾಡ್ತಾ ಇದೆ, ಮೊದಲು ಹುಡುಗಿ ಅದೇನು ತಿಳಿಸಿ ಹೇಳಿ ಅಂತ ಹೇಳಿದಾಗ, ನಾನು ಮಾತಾಡ್ತೀನಿ ಸರ್, ನೀವು ಬೇಜಾರು ಮಾಡ್ಕೊಬಿಡಿ, ಸಮಾಧಾನ ಸರ್ ಅಂತ ಹೇಳಿ ಲಾಯರು ಕರ್ಕೊಂಡೋಗ್ತಾರೆ. ಈ ಕಡೆ ಸೂರ್ಯ ಮೀನಂಗೆ ಫೋನ್ ಮಾಡ್ತಾನೆ, ರಿಸೀವ್ ಮಾಡ್ತಾಳೆ. ಹಲೋ ಹೇಳ್ರಿ ಅಂತ ಹೇಳಿದಾಗ, ಮೀನಾ ಊಟಕ್ಕೆ ಮನೆಗೆ ಬರಲಾ, ನೀ ಏನು ಮಾಡ್ತಾಯಿದ್ದೀಯ ಅಂತ ಕೇಳಕ್ಕೆ ಮಾಡಿದೆಮ್ಮ, ಅದು ರೀ ನಾನು ಹೊರಗಡೆ ಇದ್ದೀನಿ ರೀ, ಮನೇಲಿಲ್ವಾ ಬಿಡಮ್ಮ ಅಂತ ಹೇಳಿದಾಗ, ಅದು ರೀ ತಪ್ಪಾಗೋಯ್ತು ರೀ, ನಾನು ಬೇಕು ಅಂತ ಮಾಡಲಿಲ್ಲ ರೀ ಅಂತ ಹೇಳ್ತಾಳೆ. ಏನು ಮಾಡಿದೆಮ್ಮ, ಅದು ನಾನು ಸುಮ್ಮನೆ ಹೂ ಕೊಡೋದಕ್ಕೆ ಹೋಗಿದ್ದೆ ರೀ, ಗೊತ್ತಿಲ್ಲದೇ ಏನೇನೋ ಆಗೋಗ್ಬಿಡ್ತು, ಈಗ ಗೊತ್ತಿಲ್ಲದೆ ಏನೇನೋ ಆಗೋಗ್ಬಿಡ್ತು, ಮೀನಾ ನೀನು ಯಾಕೆ ಹೇಳ್ತಾ ಇದೆಯಮ್ಮ, ಏನಾಯ್ತು ಹೇಳು ಅಂತ ಹೇಳಿದಾಗ, ರೀ ನನಗೆ ಬೇಕು ಅಂತ ಮಾಡಿಲ್ಲ ರೀ, ಹೋಯ್ತು ರೀ ಅಂತ, ಏನಮ್ಮ ಯಾರನ್ನೋ ಎತ್ಬಿಡ್ತೀನಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ನೀನು ಅಂತ ಹೇಳಿದಾಗ, ಹಾಗೆ ಆಗಿದ್ದೀರಿ ರೀ, ಎತ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಏನು ಹೇಳ್ತಾ ಇದೆಯಾ ನೀನು, ಪೊಲೀಸ್ನವ್ರು ನಮ್ಮ ಗಾಡಿ ನಿಂತ್ಕೊಂಬಂದಿದ್ದಾರೆ ರೀ, ಮೀನಾ ಏನಮ್ಮ ಹೇಳ್ತಾ ಇದೆಯಾ, ವರ್ತನೆಗೆ ಅಂತ ಹೇಳಿ ಹೂ ಕೊಡೋದಕ್ಕೆ ಹೋಗಿ
ಹೋಗಿದ್ನಲ್ಲ, ಹೋಗಿ ಬೇಗ ಬಂದುಬಿಡೋಣ ಅಂತ ಹೇಳಿ ಹೋಗಿದ್ದೆ ರೀ. ಅಷ್ಟರಲ್ಲಿ ಪೊಲೀಸ್ನವ್ರು ನನ್ನ ಗಾಡಿನ ಎತ್ಕೊಂಡು ಬಂದುಬಿಟ್ಟಿದ್ದಾರೆ. ತುಂಬ ಭಯ ಆಗ್ತಾಯಿದೆ ರೀ. ಇಲ್ಲಿ ಇವ್ರು ಯಾರೂ ಇಲ್ಲ, ಗಾಡಿ ತೊಗೊಂಡೋಗೋದಕ್ಕೆ ಆಗ್ತಾಯಿಲ್ಲ ರೀ. ಮೀನಾ ನೋಡು, ನೀನೇನು ಟೆನ್ಷನ್ ಮಾಡ್ಕೊಬೇಡ, ನೀನು ಆರಾಮಾಗಿರೋ, ನಾನು ಬರ್ತಾ ಇದ್ದೀನಲ್ವ, ನಾನು ಇದ್ದೀನಿ, ನೀನು ಬೇಜಾರು ಮಾಡ್ಕೊಬೇಡಮ್ಮ, ಸುಮ್ಮನಿರು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ಮೀನಾ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಸೂರ್ಯ ಬರ್ತಾನೆ. ಮೀನಾ ಯಾಕಮ್ಮ ಏನಾಯಿತು ಅಂತ ಹೇಳಿದಾಗ, ರೀ ಪ್ರತಿ ಸಲ ಹೋದಂಗೆ ಈ ಸಲನೂ ವರ್ತನೆಗೆ ಹೂ ಕೊಡೋದಕ್ಕೆ ಅಂತ ಹೋಗಿದ್ದೆ, ಬೇಗ ಬಂದ್ಬಿಡ್ಬೋದಲ್ವಾ ಅಂತ ಹೇಳಿ ನಿಲ್ಲಿಸಿದ್ದೆ ರೀ. ಅಷ್ಟರಲ್ಲಿ ಪೊಲೀಸ್ನವ್ರು ಬಂದು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ, ಏನಮ್ಮ ತಪ್ಪು ನಿಂದಲ್ವಾ? ಗಾಡಿ ತೊಗೊಳೋದು ಮುಖ್ಯ ಅಲ್ಲ, ಗಾಡಿ ತೊಗೊಂಡ್ಮೇಲೆ ಅದನ್ನು ಎಲ್ಲಿ ಹೇಗೆ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಿರಬೇಕು. ನಾವು ತಪ್ಪು ಮಾಡಿಬಿಟ್ಟು ಪೊಲೀಸ್ನವ್ರದ್ದೇ ತಪ್ಪು ಅನ್ನೋ ಥರ ಮಾತಾಡಿದ್ರೆ ಹೇಗಮ್ಮ ಸಾಧ್ಯ? ನೀನು ಯೋಚನೆ ಮಾಡಬೇಡ, ಫೀಸ್ ಕಟ್ಟಿದ್ದು ಬಿಡಿಸ್ಕೊಂಡು ಹೋಗೋಣ, ನೀನು ಸುಮ್ಮನಿರು ಅಂತ ಹೇಳಿದಾಗ, ಭಯ ಆಗ್ತಾಯಿದ್ದೆ ರೀ ಅಂತ ಹೇಳ್ತಾಳೆ. ನಾನು ಇದ್ದೀನಲ್ವಾ, ನೀನು ಯಾಕೆ ಭಯ ಪಡ್ಕೋತೀಯ, ನೀನು ಸುಮ್ಮನಿರು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಬರ್ತಾ ಇರ್ತಾರೆ. ಸರ್ 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 ನಮಸ್ಕಾರ ಸರ್ ಅಂತ ಹೇಳಿದಾಗ, ಹಾಂ ಹೇಳಪ್ಪ ಅಂತ ಹೇಳ್ತಾರೆ. ಸರ್ ಅದು ಅಲ್ಲಿ ಲಾಸ್ಟ್ ಬಾಕ್ಸ್ ಇದೆಯಲ್ಲ, ಆ ಗಾಡಿ ನಮ್ಮದು ಸರ್. ಓ ನಿಂದೇನಾ ಅಂತ ಹೇಳಿದಾಗ, ಹೌದು ಸರ್. ಸರ್ ಆ ಗಾಡಿನ ಬಿಟ್ಬಿಡಿ ಸರ್. ಏನೋ ನೀನು ಬಿಟ್ಬಿಡು ಅಂದ ತಕ್ಷಣ ಬಿಟ್ಬಿಡೋದಕ್ಕಾಗುತ್ತಾ? ಅದು ಹಾಗಲ್ಲ ಸರ್, ನಾನು ಫೈನ್ ಕಟ್ತೀನಿ ಸರ್ ಅಂತ ಹೇಳಿದಾಗ, ನೋಡು ಇವಾಗ SI ಹೊರಗಡೆ ರೌಂಡ್ಸಿಗೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಫೈನ್ ಕಟ್ಟಿ ಈಸ್ಕೊಂಡು ಹೋಗು, ಇಲ್ಲ ಅಂತ ಅಂದರೆ ಕೋರ್ಟಲ್ಲಿ ಬಿಡಿಸ್ಕೊ ಅಂತ ಹೇಳ್ತಾರೆ. ಅಲ್ಲ ಸರ್, ಕಳ್ಳರು ಕದಿಮ್ರು ಇವ್ರನ್ನೆಲ್ಲ ಬಿಟ್ಟು ನಮ್ಮಂಥ ಹೊಟ್ಟೆಪಾಡಿಗೋಸ್ಕರ ಮಾಡೋರನ್ನ ಯಾಕೆ ಸರ್ ಈ ಥರ ಎಲ್ಲ ಮಾಡ್ತೀರಾ? ಇದು ನಿಮಗೆ ಸರಿ ಅನಿಸುತ್ತಾ? ಏನಮ್ಮ ನೀನು ಮಾತಾಡ್ತಾ ಇರೋ ರೀತಿನೇ ಡಿಫ್ರೆಂಟ್ ಆಗಿದೆಯಲ್ಲ, ನಾವು ಕಳ್ಳರುಗಳಿಗೆಲ್ಲ ಪಾರ್ಟ್ನರ್ ಥರ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ಸರ್ ಅವಳೇನೋ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ, ಬಿಟ್ಬಿಡಿ ಸರ್ ಪ್ಲೀಸ್ ಸರ್. SI ಯಾವಾಗ ಬರ್ತಾರೆ ಸರ್ ಅಂತ ಹೇಳಿದಾಗ, ಏನೋ ನಿಮಗೋಸ್ಕರ ಫೋನ್ ಮಾಡಿ ಕರೆಸ್ಬೇಕಾ, ನೀವು ಬಂದು ಕಾಯ್ತಾ ಇದ್ದೀರಾ ಅಂತ ಹೇಳಿ ಅಂತ ಹೇಳಿದಾಗ, ಮೀನಾ ಹೌದು ಸರ್ ಹೌದು, ಈಗಲೇ ಫೋನ್ ಮಾಡಿ ಸರ್, ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ ಸರ್ ಅಂತ ಹೇಳಿದಾಗ, ಅಯ್ಯೋ ಮೀನಾ ಹೂವಮ್ಮ ಸುಮ್ಮನಿರಮ್ಮ ನೀನು. ಸರ್ ಅವ್ರು ಯಾವಾಗ ಬರಲಿ ಆವಾಗಲೇ ಬರಲಿ ಸರ್, ನಾವು ಕಾಯ್ತಾ ಇರ್ತೀವಿ ಸರ್. ಏನಮ್ಮ ನೀನು ಬಾಯಿಗೆ ಬಂದಿತ್ತೆಲ್ಲ ಓದಿರ್ತೀಯಾ? ಸ್ವಲ್ಪ ಸುಮ್ಮನಿರು, ಇದು ಪೊಲೀಸ್ ಸ್ಟೇಷನ್ನು, ನಾವು ಎಲ್ಲೆಲ್ಲೋ ಹೋಗಿ ಮಾತಾಡ್ದಂಗೆ ಇಲ್ಲಿ ಮಾತಾಡೋಕ್ಕಾಗಲ್ಲಮ್ಮ, ನಮ್ಮ ಕೆಲಸ ಆಗಬೇಕು ಅಂದರೆ ನಾವು ಕಾಯಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ರೀ ಯಾಕ್ರಿ ಹೀಗೆಲ್ಲ ನಮಗೆ ಆಗುತ್ತೆ? ಆ ದೇವರು ನಿನ್ನ ಕೈಯಲ್ಲಿ ಸ್ವಂತ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ತಿಳಿಸಿ ಹೇಳ್ತಾ ಇದ್ದಾನೆ ಅನ್ಸುತ್ತಲ್ವಾ ಅಂತ ಹೇಳಿದಾಗ, ಹೌದೌದು ದೇವ್ರು ಬಂದು ನೀನು ಗಾಡಿ ನಿಲ್ಸೋಗಿರೋದಕ್ಕೆ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಸಿಕ್ಸೋಗೋನೆ ಅಲ್ವಾ ಅಂತ ಹೇಳಿದಾಗ, ಮತ್ತಿನ್ನೇನ್ರಿ ನನಗೆ ಯಾಕ್ರಿ ಯಾವಾಗಲೂ ಹೀಗಾಗುತ್ತೆ? ಹೂವಿನ ಅಂಗಡಿನೂ ಎತ್ಕೊಂಡು ಹೋದ್ರು, ಈಗ ಬೈಕೂ ಪೊಲೀಸ್ ಸ್ಟೇಷನಿಗೆ ಬಂದಿದೆ, ತಗೊಂಡು ಇನ್ನೂ 1 ವಾರ ಆಗಿಲ್ಲ, ಆಗಲೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದೆ ರೀ ಅಂತ ಹೇಳಿದಾಗ, ಮೆಟ್ಲೆಲ್ಲಮ್ಮ ಹತ್ತಿದೆ, ಸೈಡಲ್ಲಿ ಬೆಚ್ಚು ಪಾರ್ಕಲ್ಲಿ ನಿಂತಿಲ್ವಾ, ಸಮಾಧಾನ ಮಾಡ್ಕೊ. ಇವ್ರು ಯಾರು ಇವರು? ರಮೇಶ್ ಸರು, ಇವ್ರು ಇಲ್ಲೇ ಕೆಲಸ ಮಾಡೋದಾ? ರೀ ಅವ್ರು ನಿಮ್ಗೆ ಗೊತ್ತಾ? ಗೊತ್ತು ಮೀನಾ, ಬಾ ಒಳ್ಳೆ ಸರು ಅಂತ ಹೇಳಿ, ಸರ್ ಅಂತ ಹೇಳಿ ಹೋಗ್ತಾನೆ. ಸೂರ್ಯ ನೀನೇನಪ್ಪ ಇಲ್ಲಿ? ಸರ್ ನಮ್ಮ ಗಾಡಿ ಸರ್ ನೋ ಪಾರ್ಕಿಂಗಲ್ಲಿ ಇತ್ತು ಅಂತ ಹೇಳಿ ಎತ್ಕೊಂಬಂದುಬಿಟ್ಟಿದ್ದಾರೆ, ಒಂದು ಸ್ವಲ್ಪ ಹೇಳಿ ಸರ್. ನೋ ಪಾರ್ಕಿಂಗಾ? ಫೈನ್ ಕಟ್ಟಿ ಬಿಡಿಸ್ಕೊಂಡು ಹೋಗ್ಬೋದಪ್ಪ ಅಂತ ಹೇಳಿದಾಗ, ಹೌದು ಸರ್, ಅದಕ್ಕೆ ನೀವೊಂದು ಮಾತು ಅಂತ ಹೇಳಿದಾಗ, ಓ ಮಾಣಿಕ್ಯ ಸರ್ದು, ಮಾಣಿಕ್ಯನೋ ಅವ್ರ ಅನ್ನನೋ ಗೊತ್ತಿಲ್ಲ, ವಿಕ್ರಾಂತ್ ರೋಣದ ರೇಂಜಿಗೆ ಕರ್ಕೊಂಬಂದಿಲ್ಲಿ ಕಬ್ಜಾ ಮಾಡಿಬಿಟ್ಟಿದ್ದಾರೆ ಸರ್, ನಮಗೆ ಏನಾದರೂ ಮಾಡಿ ಸರ್ ಅಂತ ಹೇಳಿದಾಗ, ನೋಡಪ್ಪ ಹಾಗೆಲ್ಲ ನಾವೇನು ಮಾತಾಡೋದಕ್ಕಾಗೋದಿಲ್ಲ, SI ಸರ್ ಈ ಟೈಮಲ್ಲಿ ರೌಂಡಿಗೆ ಹೋಗಿರ್ತಾರೆ, ಇಲ್ಲಿ ಬೇರೆ ಯಾರೋ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ತೀನಿ, ಫೈನ್ ಕಾರ್ಡ್ ತೊಗೊಂಡು ಹೋಗ್ಬೋದು ಇರು ಅಂತ ಹೇಳಿದಾಗ, ಹೌದಾ ಮಾತಾಡಿ ಸರ್ ಮಾತಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ರೀ ಈಗ ಏನ್ರಿ ಮಾಡೋದು ಅಂತ ಹೇಳಿ ಇಬ್ಬರು ಕೂಡ ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ. ಈ ಕಡೆ ಚಾಯನ ಲಾಯರ್ ಕರ್ಕೊಂಡು ಬಂದು, ಅಲ್ಲ ಮೇಡಮ್ ನಿಮ್ಗೆ ತಲೆನಲ್ಲಿ ಬುದ್ಧಿ ಇದೆಯಾ ಏನು? ಓದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಕ್ಯಾರೆಕ್ಟರ್ನ ನೀವೇ ಚೀಪ್ ಮಾಡ್ಕೋತಾ ಇದ್ದಾರಲ್ಲ ಮೇಡಮ್, ಹಾಗೆಲ್ಲ ಹೇಳಿದ್ರೆ ನೀವೇ ತಪ್ಪು ಮಾಡಿದ್ದೀರಾ ಅನ್ಸಲ್ವಾ ಅಂತ ಹೇಳಿದಾಗ, ಮತ್ತು ಇನ್ನೇನು ಮಾಡಬೇಕು ಸರ್, ನನ್ನನ್ನು ಇದರಿಂದ ಹೊರಗಡೆ ತೊಗೊಂಡು ಬನ್ನಿ ಅಷ್ಟೇ, ನನಗೆ ಅವ್ರಿಗೆ ದುಡ್ಡೆಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ, ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ, ನೀವು ಸ್ವಲ್ಪ ಸುಮ್ಮನಿರ್ಬೇಕಷ್ಟೇ, ನೀವೇನು ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಬರ್ತಾಳೆ. ಸರ್ ನೋಡಿ ಸರ್, ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಸರ್ ಅಂತ ಹೇಳಿದಾಗ, ಇದಕ್ಕೆ ನೀನೇನಪ್ಪ ಹೇಳ್ತೀಯಾ ಅಂತ ಹೇಳಿ ಲಾಯರ್ ಮನೋಜನ್ನ ಕೇಳ್ತಾರೆ. ಏನು ಹೇಳ್ತೀಯ ಅಂತ ಅಂದರೆ, ನಮಗೆ ನಮ್ಮ ದುಡ್ಡು ಬೇಕು ಅಷ್ಟೇ, ನಮ್ಮ ದುಡ್ಡು ಬರೋವರೆಗೂ ಇವಳನ್ನ ಈ ಸ್ಟೇಷನಿಂದ ಹೊರಗಡೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಸರ್. ಇವಳು ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾಳೆ ಅಂತಂದರೆ ಮೊದಲು FIR ಹಾಕ್ಸಿ ಸರ್, FIR ಹಾಕಿ ಕೋರ್ಟಿಗೆ ಹೋಗಲಿ, ಆಮೇಲೆ ಬೇಕಿದ್ರೆ ನಾವು ಏನು ಬೇಕಿದ್ರೂ ಮಾಡ್ತೀವಿ. ಪ್ರೂಫ್ ಏನಿದೆ ನಿಮ್ಮ ಹತ್ರ? ಏನ್ರಿ ಪ್ರೂಫ್ ಇದೆ ಅಂತ ಕೇಳಿದಾಗ, ಮನೋಜ್ಗೆ ಒಂದು ಫೋನ್ ಕಾಲ್ ಬರ್ತಾ ಇರುತ್ತೆ. ಸರ್ ನಂಗೆ ಈಗೊಂದು ಐಡಿಯಾ ಬಂತು ಸರ್, ನಾನು ಇವಳಿಗೋಸ್ಕರ ಮನೆ ಮಾಡಿಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದು ನಾನೇ, ಆ ಅಡ್ವಾನ್ಸ್ನು ದೇಪ್ಕೊಂಡು ಹೋಗಿದ್ದಾಳೆ ಸರ್, ಆ ಓನರೇ ಬಂದು ಹೇಳ್ತಾರೆ ಸರ್ ಅಂತ ಹೇಳಿದಾಗ, ಚಾಯಿಂಗೆ ತುಂಬಾ ಶಾಕ್ ಆಗುತ್ತೆ. ಸರ್ ಒಂದು ಫೋನ್ ಬರ್ತಾಯಿದೆ ಇರಿ ಸರ್ ಅಂತ ಹೇಳಿ ಹೊರಗಡೆ ಮಾತಾಡ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಹಲೋ ಹೇಳಿ ಸರ್. ಹಾಂ ಸರ್ ನಾನೇ, ಕೆನಡಾಗೆ ಹೋಗೋದಕ್ಕೆ ಅಂತ ಹೇಳಿದ್ರಲ್ಲ ಅದೇ ಮನೋಜ ಸರ್. ಹೌದು ಸರ್ ಬೆಳಗ್ಗೆ ಬಂದಿದೆ ಸರ್, ದುಡ್ಡೆಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ ಸರ್. ಹಾಂ ಸರ್ ಸರಿ ಆಯಿತು, ಹ್ಞೂ ಸರ್ ಇಂಪಾರ್ಟೆಂಟ್ ಕೆಲಸ ಇದೆ ಸರ್, ಇಡ್ತೀನಿ ಆಮೇಲೆ ಅಂತ ಹೇಳಿ ಫೋನ್ ಕಟ್ ಮಾಡಿ ಒಳಗಡೆ ಹೋಗ್ತಾನೆ. ಅದೇ ಸ್ಟೇಷನ್ನಲ್ಲೇ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಇರ್ತಾರೆ. ಅವರು ಮನೋಜನ ನೋಡೋದಿಲ್ಲ. ಮತ್ತು ರಮೇಶ್ ಅವರು ಮತ್ತೆ ಹೊರಗಡೆ ಬರ್ತಾರೆ. ಸರ್ ಮಾತಾಡಿದ್ರೆ ಸರ್, ಏನು ಹೇಳಿದ್ರು ಸರ್ ಅಂತ ಹೇಳಿದಾಗ, ಸೂರ್ಯ ಏನಪ್ಪ ನೀನು ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ, ಅವ್ರು ಬರೋವರೆಗೂ ಕಾಯಬೇಕು ಇರು, ಅಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದ ಬಲ್ಲೇ ಮಾತಾಡ್ತಾ ಇದ್ದಾರೆ, ಆಮೇಲೆ ಫ್ರೀ ಆದಮೇಲೆ ನಾನೇ ಹೇಳ್ತೀನಪ್ಪ ಅಂತ ಹೇಳಿದಾಗ, ಸರಿ
ಸರಿ ಆಯಿತು ಸರ್, ನಾವು ಕಾಯ್ತೀವಿ ಅಂತ ಹೇಳಿದಾಗ, ಏನ್ರಿ ಇದು ನಮಗೆ ಯಾಕ್ರಿ ಹೀಗೆಲ್ಲ ಆಗ್ತಾಯಿದೆ, ನಾನು ಆವಾಗಲೇ ಹೂ ಕಟ್ಟೋದಕ್ಕೆಲ್ಲ ಹೋಗ್ತಿದ್ದೆ ಗೊತ್ತಾ, ಆಗ ಸೈಕಲ್ ಮೇಲೆ ಕಟ್ಟಿರೋ ಹೂಗಳನ್ನೆಲ್ಲ ಮಾರ್ಕೊಂಡು ಬರ್ತಾಯಿದ್ದೆ, ಎಲ್ಲಿ ಬೇಕಾದರೂ ನಿಲ್ಲಿಸ್ತಾ ಇದ್ದೆ, ಯಾರೂ ಎತ್ಕೊಂಡು ಹೋಗ್ತಾ ಇರಲಿಲ್ಲ ಗೊತ್ತಾ ರೀ ಅಂತ ಹೇಳಿದಾಗ, ಹೌದಮ್ಮ ಹೌದು, ಅದು ಸೈಕಲು, ಇದು ಸ್ಕೂಟ್ರು, ಅದಕ್ಕೂ 2 ಚಕ್ರ ಇದಕ್ಕೂ 2 ಚಕ್ರ, ಹಾಗಂತ ಬುಲ್ಡೋಸರ್ಗೂ 2 ಚಕ್ರ ಇದೆಯಲ್ಲ, ಅದನ್ನ ತಂದು ಇಲ್ಲೇ ನಿಲ್ಸೋಕ್ಕಾಗುತ್ತಾ, ಏನಮ್ಮ ನೀನು ಏನು ಮಾತಾಡ್ತೀಯಮ್ಮ ಅಂತ ಹೇಳ್ತಾನೆ. ಮೀನಾ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ, ಸರ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ನಮ್ಮ ದುಡ್ಡು ನಮಗೆ ಬೇಕೇ ಬೇಕು, ಬೇಕಿದ್ರೆ ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ಏನು ಹೇಳ್ತೀರ ಲಾಯರ್ ಸಾಹೇಬ್ರೆ, ಇವಾಗ ಗೊತ್ತಾಯ್ತು ತಾನೇ 420 ಕೇಸು 370 ಕೇಸು, ಇದನ್ನೆಲ್ಲ ಈ ಸೆಕ್ಷನ್ ಹಾಕಿದ್ರೆ ಇವರು ಇಲ್ಲೇ ಇರಬೇಕಾಗುತ್ತೆ, ಇವರೇನಾದರೂ FIR ಹಾಕಿ ಕೇಸ್ ಫೈಲ್ ಮಾಡ್ತು ಅಂತಂದರೆ ನೀವು ಈ ದೇಶ ಬಿಟ್ಟು ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಮೇಡಮ್, ಮತ್ತು ನೀವು ಅಂದ್ಕೊಂಡಿರೋದೆಲ್ಲ ತಪ್ಪಾಗಿ ಹೋಗ್ಬಿಡುತ್ತೆ, ಕೇಸ್ ಫೈಲ್ ಆಗೋದಕ್ಕೂ ಮುಂಚೆ ನೀವೇ ಯೋಚನೆ ಮಾಡಿ ಅಂತ ಹೇಳಿದಾಗ, ಸರ್ ನೀವು ಸಮಾಧಾನ ಮಾಡ್ಕೊಳ್ಳಿ ಸರ್, ನಾನು ನಮ್ಮ ಮೇಡಮ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾಗ, ಲಾಯರ್ ಸಾಹೇಬ್ರೆ ಇದ್ರ ಬಗ್ಗೆ ಎಲ್ಲ ನಿಮಗೆ ತುಂಬ ಚೆನ್ನಾಗೇ ಗೊತ್ತಿದೆ ಅಲ್ವಾ, ಸೊ ನೀವು ಮಾತಾಡ್ಬೋದಲ್ವಾ ಸರ್ ಅಂತ ಹೇಳಿದಾಗ, ಸರಿ ಸರ್ ನಾನು ಮಾತಾಡ್ತೀನಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬರ್ತಾನೆ. ಮೀನಾ ಮತ್ತು ಸೂರ್ಯ ಕೂಡ ಅಲ್ಲೇ ನಿಂತಿರ್ತಾರೆ. ಈ ಕಡೆ ಛಾಯಾ ಆಪೋಸಿಟ್ ಸೈಡಿಗೆ ನಿಂತ್ಕೋತಾಳೆ. ಸರ್ ಇವಾಗ ಏನು ಮಾಡೋದು, ನಮ್ಮ ಕೈಯಲ್ಲಿ ದುಡ್ಡು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಮೇಡಮ್ ಏನು ಮೇಡಮ್ ನೀವೇ ಹೋಗಿ ಹಳ್ಳಕ್ಕೆ ಬಿದ್ದಂಗೆ ಆಯಿತು, ನೀವು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಪ್ರಾಪರ್ಟಿ ತೊಗೊಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಯಾಕೆ ಮೇಡಮ್ ಹೇಳೋದಕ್ಕೆ ಹೋಗ್ರಿ, ಆ ಮನೋಜ ದಡ್ಡ ಹೇಗಾದರೂ ಮಾಡಿ ಯಾಮರ್ಸ್ಬೋದಾಗಿತ್ತು, ಆದರೆ ಅವ್ರ ಪಕ್ಕ ಇದ್ದಾಳಲ್ಲ ಹುಡುಗಿ, ಅವಳು ಬುದ್ಧಿವಂತೆ ಮೇಡಮ್, ಅವ್ರನ್ನ ಹಾಗೆಲ್ಲ ಯಾಮರ್ಸೋದಕ್ಕಾಗೋದಿಲ್ಲ, ನಾನು ಹಾಗೆ ಅನ್ಕೋತಾ ಇದ್ದೀನಿ, ಈ ಪೆದ್ದ ಲೂಸ್ ಮನೋಜಿಗೆ ಆ ಬುದ್ಧಿವಂತ ಹುಡುಗಿ ಹೇಗೆ ಸಿಕ್ಕಿದ್ಲು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಮೇಡಮ್ ಅದೇನಾದರೂ ಆಗಲಿ ಅವಳು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ನೀವು ದುಡ್ಡನ್ನ ಕೊಡಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಏನು ಸರ್ ನಾನು ಇವಾಗ ಅಷ್ಟು ದುಡ್ಡು ಕೊಡಬೇಕಂತ ಹೇಳಿದಾಗ, ಹೌದು ಮೇಡಮ್ ನಾನೇನು ತಪ್ಪು ಮಾಡಿಲ್ಲ ಮೇಡಮ್, ನೀವೇನು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನನಗೇನು ವಿಚಾರ ಗೊತ್ತಿಲ್ಲ ಅನ್ನೋ ಥರ ಮಾತಾಡಬೇಡಿ ನೀವು ಅಂತ ಹೇಳ್ತಾನೆ. ಆಗ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ನೋಡಿ ಸೆಟ್ಲ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು, ನೀವು ಅಲ್ಲಿ ಬಿಸ್ನೆಸ್ಸು ಮಾಡ್ಬೋದು, ಏನಾದರೂ ಕಿರಿಕ್ ಮಾಡಿಕೊಂಡು ಕೋರ್ಟ್ ಕೇಸು ಅಂತ ಹೋಯ್ತು ಅಂತಂದರೆ ನಿಮ್ಮ ಜೀವನ ಇಂಡಿಯಾದಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿದಾಗ, ಸರಿ ಸರ್ ಆಯಿತು ಅಂತ ಹೇಳಿ ಒಳಗಡೆ ಬರ್ತಾಳೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.